ಲೌಕಿಕರ ಚಿಂತನವು ಬಿಟ್ಟು ಅನ್ನುತ್ತಿಲ್ಲ ನಾನು. ಅದಕ್ಕೆ ಅಂದರೆ ನಾನು ಅನುಸಂಧಾನವೇ ಆಗಿಸಿಕೊಳ್ಳ ಕರ್ಮ ಚಿಂತನ ಆಗುವ ಕ್ರಿಯೆಯೊಳಗೆ, ತನ್ನಾಗಿಸುವ ಕ್ರಿಯೆಯೊಳಗೆ ಇದೆಲ್ಲವೂ ನಿನಗೆ ಸಮರ್ಪಿತ ಅನ್ನುವ ಭಾವುಕತಮದ ಚಿಂತನವಾಗಿಸಿಕೊಂಡಾಗ ದೇವರು ಒಲಿಯುವಷ್ಟು ಸುಲಭ ನಿಮ್ಮ ತಂದೆಯೂ ಒಲಿಯುವುದಿಲ್ಲ. ನಾನಿಡುವ ಹೆಜ್ಜೆ ನಿನ್ನದಾಗಲು ದೇವ. ಬೆಡುಗಿನ ದಿನ ಈ ಹೊತ್ತಲ್ಲಿ ನಾನೇನು ಹೆಜ್ಜೆ ಇಡುವೆನೋ ಅದು ನಿನ್ನದಾಗಲು, ನಾನೇನ ಮಾತನ್ನುತ್ತಿದ್ದೇನೋ ಅದು ನಿನ್ನದೋ ದೇವ. ನಾನೇನ ಕರ್ತವ್ಯಗಳಾಗಿಸುತ್ತಿದ್ದೇನೋ ಆ ಕರ್ತವ್ಯಗಳೆಲ್ಲವೂ ನಿನ್ನವೋ. ಕರ್ತವ್ಯ ಪೂರ್ತಿಯಾದ ಬಳಿಕ ನಿನ್ನಿಂದ ನಾ ಕರ್ಮ ಫಲ ಬೇಕು ಅನ್ನುತ್ತಿದ್ದೇನೆ ದೇವಾನ. ಭಿಕ್ಷೆಯಾಗಿ ಕೊಡು ನನಗೆ ಕರ್ಮ ಫಲವ, ಕರ್ಮ ಬಂಧವಿಲ್ಲದ ಕರ್ಮ ಫಲವ ಕೊಡು. ಹಸಿವಾಗುತ್ತಿದೆ ನನಗೆ, ಕೆಲಸ ಮಾಡಿದ್ದೇನೆ ನಾನು, ಸಂಪಾದನೆ ಮಾಡುತ್ತಿದ್ದೇನೆ ನಾನು. ಆ ಸಂಪಾದನೆ ನನಗೋ ನನ್ನಿಂದ ಆಶ್ರಯಿತರಾದವರಿಗೆ, ನನ್ನ ಆಶ್ರಯಿತರಿಗೂ ಉಂಬಲು ಕೊಡಲೆಂದೇ ಕೊಡು ದೇವ ನನ್ನತನ ಅನ್ನುವ ಆ ಪ್ರಾರ್ಥನೆಯ ಚಿಂತನದೊಂದಿಗೆ ಕರ್ಮ ಬಂಧವಿಲ್ಲದ ಜೀವಿತವ ಕೊಡು ಅನ್ನುವ ಆ ಪ್ರಾರ್ಥನೆಯೊಂದಿಗೆ ದೈವತ್ವದ ಹತ್ತಿರ ಹೋಗುವ ಯತ್ನ ಮಾಡಿದಾಗ ಬಲು ಸುಲಭ. ಈ ಸುಲಭ ದಾರಿಯನ್ನೇ ದಾಸರುಗಳು ನಮಗೆ ಬಿಚ್ಚಿಕೊಟ್ಟದ್ದು. ಬರೀ ಭಜನೆ ಮಾತ್ರ ಮಾಡುತ್ತಿದ್ದೇವೆ ನಾವು. ಶಬ್ದಗಳ ತಾಕಲಾಟವು, ರಾಗ, ಶ್ರುತಿ, ಲಯ, ತಾಳ ಅದರ ಬಗ್ಗೆ ಯೋಚಿಸುವ ಚಿಂತನ ಎಂದಾದರೂ ಶಬ್ದಗಳ ಪ್ರತಿಯೊಂದು ಶಬ್ದಗಳಿರುವ ಅಂತರ್ಯವ ತಿಳ್ಕೊಳ್ಳುವ ಯತ್ನವು ಮಾಡಿದ್ದೇವೆ ಎಲ್ಲಾದರೂ ನಾವು. ಆ ಯತ್ನ ನಮ್ಮಿಂದ ಆಗಿದೆ. ಆ ಯತ್ನಕ್ಕೆ ಪೂರಕವೇ ಆಗಿದ್ದರೆ ನೀವೆಲ್ಲರೂ ಸಂತರುಗಳಾಗುತ್ತಿದ್ದೇನೋ. ಆ ಶಬ್ದದ ವೈಶಾಲ್ಯತಷ್ಟಿದೆ. ಆ ಅರ್ಥದ ಅದರ ಪ್ರತಿಯೊಂದು ಶಬ್ದಗಳ ಅರ್ಥ ಆ ವ್ಯಾಪ್ತಿಯಲ್ಲಿದೆ. ಅರ್ಥ ಹೋಗಿದ್ದೇವೆ. ಭಜನಾ ಮಂಡಳಿಗಳು ಮಕ್ಕಳಿಗೆ ಆ ದಾಸರುಗಳ ಆ ಗಮನಗಳು, ದಾಸರ ಪದಗಳು, ಅದರ ಬಗ್ಗೆ ಸರಿಯಾದ ಅರ್ಥಗರ್ಭಿತವಾದ ಚಿಂತನವ ಮಕ್ಕಳಿಗೆ ಮೊದಲು ಕೊಟ್ಟರೆ ಮತ್ತೆ ಭಜನೆ ಸುಲಭವಾಗಬಹುದೇನೋ. ಹತ್ತವರಿಗೆ ಇಲ್ಲದಿರಬಹುದು ಭಾವನೆ, ಐವರಿಗಾದರೂ ಇದ್ದಿತು. ಭಾವುಕ ನೋಡುವ ಒಂದು ಮಾತನ್ನುತ್ತಿದ್ದೇನೆ ನಾನು. ಸುಲಭದಲ್ಲಿ ದೈವತ್ವರ್ಥ ಹೋಗುವ ಬುದ್ಧಿವಂತ ಯಾವಾಗಲೂ ತನಗೇನ ಲಾಭ ಬರುವುದೆಂದೇ ಕಾಯುವ. ಭಾವುಕರಿಗೂ ಬುದ್ಧಿವಂತರಿಗೂ ಇರುವ ವ್ಯತ್ಯಾಸ. ಭಾವುಕ ಎಂದು ತನ್ನ ಲಾಭದ ಬಗ್ಗೆ ಆಲೋಚಿಸ, ಎಲ್ಲಿ ಮನಗೆ ಶಾಂತಿ ಸಿಗುವುದೋ, ಎಲ್ಲಿ ಎನ್ನೊಳಗಣ ನನ್ನ ದುಗುಡಗಳಿಗೆ ಶಾಂತಿ ಸಿಗುವುದೋ ಅದು ಹುಡುಕಾಟ ಮಾಡುವ ಭಾವುಕ ಬುದ್ಧಿವಂತ ಅಂತಲ್ಲ. ಎಲ್ಲಿ ಇದರಿಂದ ಏನ ಲಾಭ ನನಗೆ ಬರಬಹುದು ಅನ್ನುವ ಮಾತ್ರ ಆ ಬುದ್ಧಿವಂತನ ಲಕ್ಷಣ ಅದು. ಹತ್ತವರಲ್ಲಿ ಐವರಾದರೂ ಸಿಕ್ಕ್ಯಾರು ನಮಗ ಭಾವುಕರು. ಅವರನ್ನ ಸರಿಯಾದ ದಾರಿಯತ್ತ ಕೊಂಡೊಯ್ಯ ಯತ್ನ ಮಾಡಿದಾಗ ಆ ಮಕ್ಕಳು ಆಸ್ತಿ ಆದಾವು ಸಮಾಜಕ್ಕೆ ಎಂದು ನಾಲಸೆಗಳ ಬೆನ್ನೆತ್ತುತ್ತಿದ್ದೇವೆ ನಾವು. ಹಿಂತಿರುಗಿ ನೋಡುತ್ತಿಲ್ಲ. ಓಟ ನಮ್ಮ ನಿಲ್ಲುವ ಹಂತಕ್ಕೆ ಬರುತ್ತಲೇ ಇಲ್ಲ. ನಾವು ದಣಿವಾರಿಸಿಕೊಂಡು ಯಾವ ದಾರಿಯಲ್ಲಿ ನಡೆದು ಬಂದೆ ಎಂದು ನೋಡುವುದೇ ಇಲ್ಲ. ಆತ್ಮಾವಲೋಕನವೆಂಬುದೇ ಇಲ್ಲ ನಮ್ಮಲ್ಲಿ. ಓಟ ಮಾತ್ರ, ಗಳಿಸುವ ಚಿಂತನದ ಓಟ, ಸುಖಿಸುವ ಚಿಂತನದ ಓಟ,
ಧ್ಯೇಯವಿಲ್ಲದ ಜೀವನ ಯಾತ್ರೆ ನಮ್ಮದು. ಗುರಿ ಇಲ್ಲದ ಜೀವನ ಯಾತ್ರೆ. ಹತ್ತಿರದ ಮನೆಯವರು ಎಂತೂ ಬಾಳುತ್ತಿದ್ದಾರೋ ಅಂತೇ ಬಾಳಬೇಕೆಂಬ ಹೆಬ್ಬಯಕಷ್ಟೇ. ನಾವು ಬದುಕುವುದರಿಂದ ಹತ್ತಿರದ ಮನೆಯವರಿಗಾಗೋ ಅಥವಾ ನಮ್ಮ ಸಂಬಂಧಿಕರಿಂತ ಬದುಕುತ್ತಿದ್ದಾರೋ ಆ ಚಿಂತನದೊಂದಿಗೆ ಬದುಕುವ ಯತ್ನ ಮಾಡುತ್ತಿದ್ದೇವೆ ನಾವು. ಕೊಂಚ ಆತ್ಮಾವಲೋಕನ ಮಾಡಿದೆ. ಈ ಜೀವಿತ ಓಟದಲ್ಲಿ ಕೊಂಚವಾದರೂ ನಿಂತು ತಿರುಗಿ ನೋಡಿದರೆ ತನ್ನದ ಅರಿತುಕೊಳ್ಳುವ ಯತ್ನ ಮಾಡಿದರೆ ಇದೆಲ್ಲವೂ ಬರಡು ಅನ್ನಿಸದೆ ಮಂಡಿಗಳಿಗಳು ಬೇಕೆಂದಾಗ ನಾವು ಬೇಕು ಅಂತಾಗಲೆಂಬ ಆಶಯದೊಂದಿಗೆ ಜೀವನದ ಸಾರ್ಥಕ್ಯ ಕೊನೆ ಹಂತಕ್ಕ ಸಾವೇ ಬರುವ ದಿನದೊಳಗ ಸಾವಿನ ಕ್ಷಣವೇ ಬಂದಾಗ ಉಳಿದೆಲ್ಲ ಹೊತ್ತುಗಳೊಳಗೆ ನಾವು ಆರಾರಿಗೋಗಿ ಬದುಕುತ್ತಿದ್ದೇವೆ. ಆರಾರನ್ನು ರಂಜಿಸಲು ಸುಗ, ಆರಾರನ್ನು ತೃಪ್ತಿಗೊಳಿಸಲು ಸುಗ. ನಮ್ಮ ಜೀವಿತ ಕೊನೆ ಹಂತ ಹೊಂದಿದೆ. ಉಳಿದೆಲ್ಲ ಹೊತ್ತಲ್ಲಿ ನಾನು ಹೇಗೆ ಬದುಕಿದ್ದೇನೆ ಅನ್ನುವ ಜಿಜ್ಞಾಸೆ ನನ್ನ ಮನೆ ಹತ್ತಿರವ ಮಾಡುವುದು, ನನ್ನ ಮನೆಯಲ್ಲಿದ್ದ ನನ್ನ ಹೆಂಡತಿ ಮಾಡುವುದು, ಇನ್ನಾರೋ ಮಾಡುವುದು. ನಾನು ನನಗಾಗಿ ಜೀವಿಸುವುದಿಲ್ಲ, ಅವರೇನೆಂದರೂ ಅಂತ ಜೀವಿಸುತ್ತಿವೆ ನಾನು. ಆದರೆ ಸಾವು ಬರುವ ಹೊತ್ತಲ್ಲಿ, ಕೊನೆಯ ಪ್ರತಿಯೊಂದು ಸಾವಿದೆ, ಆ ಸಾವು ಬರುವ ಹೊತ್ತಲ್ಲಿ ನಮ್ಮೊಂದಿಗೆ ಯಾರೋ ಇರರು. ಆಗ ನನಗೆ ನಾನೇ ನ್ಯಾಯಾಧೀಶ. ನನ್ನೊಳಗಣ ನನ್ನ ಚೇತನವೇ ಅಥವಾ ನನ್ನೊಳಗಣ ನನ್ನಂತರಾತ್ಮವೇ ನನಗೆ ನ್ಯಾಯಾಧೀಶನಾಗಿ ಬರುವುದು. ಆ ನ್ಯಾಯಾಧೀಶ ನಮಗೊಂದ ನ್ಯಾಯವ ಕೊಡಬೇಕು. ಆ ನ್ಯಾಯ ಸಾಕು. ಈ ಜೀವಿತದ ಪರಿಕಲ್ಪನೆಯೊಳಗೆ ನೀನು ಬೆಳೆದಿದೆಯಾ? ಇನ್ನು ನ್ಯಾಯವ ಕೊಡುತ್ತಿದ್ದೇನೆ ನಿನಗೆ ನಾನು. ಈ ನ್ಯಾಯ ತುಂಬು ಜೀವಿತವ ಜೀವಿಸಿದೆಯಾ? ಇನ್ನು ಸಾಕು, ಗಾಡಿ ಕೊಟ್ಟು ಅನ್ನಬೇಕು. ಅದು ಸಾರ್ಥಕ್ಯದವರು. ನನ್ನೊಳಗೆ ನನ್ನೊಳಗಣ ನನ್ನ ಚೇತನ ನನಗನ್ನಬೇಕು. ನೀನು ಜೀವಿಸಿದ ಜೀವಿತ ಸಾರ್ಥಕ್ಯವಾಗಿದೆ ಅನ್ನಬೇಕು. ಆ ಹಂತದ ಜೀವಿತ ನಮ್ಮದಾಗಲೆಂಬ ಆಶಯದೊಂದಿಗೆ ಅತ್ತನ ಸಾಗೋಣ ಬನ್ನಿ ಅನ್ನುವ ಕರೆಯೊಂದಿಗೆ ಹೇಳಬೇಕೆನಿಸಿದ್ದ ತುಂಬು ಇದೆ. ಇನ್ನಾವದಾದರೂ ಹಿಂದೊಮ್ಮೆ ಬಂದಿದ್ದೆ ನಾನು. ಇವರು ಬೇಕಾದಷ್ಟು ಬಾರಿ ನನ್ನ ಹತ್ತನ ಬಂದಿದ್ದರು ಈ ಮಾಲಿಂಗೇಶ್ವರ ದೇವಸ್ಥಾನದವರು. ನಾನು 1-2 ಬಾರಿ ಬಂದಿದ್ದೇನೆ. ಆ ಶಿಲಾನ್ಯಾಸದಿಂದ ಬಂದಿದ್ದೆ, ಮತ್ತೆ ಬ್ರಹ್ಮಕಲಶೋತ್ಸವದಂದು ಬಂದಿದ್ದೆ. ಈ ಪ್ರದೇಶ ನನಗಿಷ್ಟವಾಗುವ ಪ್ರದೇಶ. ಒಳಗ ಪ್ರವೇಶಿಸಿದಾಗ ಸ್ಪಂದಿಸುವ ಈಶ್ವರ ಚೈತನ್ಯವೇ ಪುಟಿದೆದ್ದು ನಿಂತು ಆ ಸ್ಪಂದನ ಕೊಡುವ ಪ್ರದೇಶ ಅನ್ನಿಸುತ್ತಿದೆ ನನಗೆ. ನಾ ಪ್ರೀತಿಸುವ ಪ್ರದೇಶ ಇದು. ಅದೆಲ್ಲವೂ ಆ ನನ್ನ ತಾಯ ಪದಕಮಲಕ್ಕ ನೀವು ಕೊಟ್ಟ ಪುಷ್ಪಾರ್ಚನೆ ನನಗಲ್ಲ. ಅದೆಲ್ಲವೂ ಅವಳ ಪದಕಮಲಕ್ಕ ನೀವು ಕೊಟ್ಟ ಪುಷ್ಪಾರ್ಚನೆಯಲ್ಲೇ ಸ್ವೀಕರಿಸಿನ ಮಾತುಗಳ ಬಿಚ್ಚಿ ಬಿಡುತ್ತಿದ್ದೇನೆ, ವಿರಮಿಸುತ್ತಿದ್ದೇನೆ ನಾನು. ಸಮಿತಿಯ ಪರವಾಗಿ ಅನಂತ ವಂದನೆಗಳು. ಮತ್ತು ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಶೇಖರ್ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಅಷ್ಟೇ ಧನ್ಯವಾದಗಳು.
ಹಾಗೂ ನಮ್ಮವರೇ ಆದ ಉಪಾಧ್ಯಕ್ಷರಾದ ಶ್ರೀ ಕೆ ರವೀಂದ್ರನಾಥ್ ಹಾಗೂ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀ ಕೆ ಶ್ಯಾಮ್ ಪ್ರಕಾಶ್ ಇವರಿಗೆ ನಮ್ಮ ಸಮಿತಿಯ ಪ್ರಾಂಶುಪಾಲರು ಹಾಗೂ ನಮ್ಮ ಸ್ಮರಣ ಸಂಚಿಕೆ ಸಂಪಾದಕರು ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲಿ ನೆರವು ನೀಡಿದ ಪತ್ರಿಕಾ ಬಳಗದವರಿಗೆ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಸಕಲ ರೀತಿಯ ನೆರವು ನೀಡಿದ ಎಲ್ಲ ಭಕ್ತ ಮನುಷ್ಯರಿಗೆ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ಈಗ ಕೊನೆಗೊಳ್ಳುತ್ತಾ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಜಟಾಯು ಮೋಕ್ಷ ಎನ್ನುವ ಯಕ್ಷಗಾನ ಅಂತಾರಾಷ್ಟ್ರೀಯ ಖ್ಯಾತಿಯ NGM ಬಳಗದವರಿಂದ ನಡೆಯಲಿದೆ. ತಾವೆಲ್ಲರೂ ಇದನ್ನು ವೀಕ್ಷಿಸಿ ಸಮಾರಂಭವನ್ನು ಸುಂದರವಾಗಿ ಮುಗಿಸಿಕೊಡ್ತೀರಿ.
ಪಂಚವಟಿಯ ಕಾಡಿನೊಳಗೆ ಆ ಕರ್ತವ್ಯಕ್ಕೆ ಮುಖ ಕೊಟ್ಟು ವನವಾಸಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ಅರಣ್ಯದಲ್ಲಿಯೇ ನಿನ್ನನ್ನು ನಾನು ಸಂಪರ್ಕಿಸಿ ನಿನ್ನ ಸತ್ಸಂಗದಲ್ಲಿಯೇ ಕಾಲ ಕಳೆಯುತ್ತೇನೆ ಅಣ್ಣ ಅಂತ ನನ್ನನ್ನು ಕಾಡಿದ ಜೊತೆಯಲ್ಲಿ ನಿನ್ನ ಒತ್ತಾಯಕ್ಕೆ ಮೇಲೆ ನಿನ್ನನ್ನು ಕೂಡಿಕೊಂಡವನು ನಾನಾಗಿದ್ದೇನೆ. ಹೆಂಡತಿಯಾಗಿದ್ದವಳು ಸದಾ ಕಾಲದಲ್ಲಿಯೂ ಗಂಡನ ಸಹಚರ್ಯದಲ್ಲಿಯೇ ಕಾಲ ಕಳೆಯಬೇಕಾದದ್ದು ಸತಿ ಧರ್ಮ ಅಂತ ತಿಳಿದು ಧರ್ಮಬೋಧನೆಯನ್ನು ಮಾಡುವುದರ ಮೂಲಕವಾಗಿ ನನ್ನನ್ನು ಅನುಸರಿಸಿ ಬಂದವಳು ನನ್ನ ಮಡದಿ ಸೀತೆ. ನಿಮ್ಮನ್ನೆಲ್ಲ ಕೂಡಿಕೊಂಡು ಸರಯೂ ನದಿಯನ್ನು ದಾಟಿ ವನವಾಸವನ್ನು ಆರಂಭಿಸಿದವನು ನಾನಾಗಿದ್ದೇನೆ. ಲಕ್ಷ್ಮಣ, ಹಲವು ಕಾಲಗಳವರೆಗೆ ವನವಾಸದಂತೆ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಚಿತ್ರಕೂಟವನ್ನು ಬಿಟ್ಟು ಹೊರಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಯಿತು. ಅಲ್ಲಿರುವಂತಹ ಋಷಿಮುನಿಗಳೆಲ್ಲ ಬಂದು ನಮಗೊಂದು ಸೂಚನೆಯನ್ನು ಕೊಡ್ಲಿಲ್ವೇ ಹೇಳು ರಾಮ, ನಿನ್ನ ವನವಾಸದ ಅವಧಿ ಎನ್ನುವಂತಹದ್ದು ಕೇವಲ ಸೀಮಿತವಾಗಿರಬಾರದು ಈ ಪ್ರದೇಶಕ್ಕಷ್ಟೇ. ಮುಂದೆ ದಕ್ಷಿಣಾಭಿಮುಖವಾಗಿ ನೀನು ಸಂಚರಿಸಿದೆ ಅಂತಾದ್ರೆ ಪಂಚವಟಿ ಪ್ರದೇಶದಲ್ಲಿ ನಿನ್ನಿಂದಲೇ ಆಗಬೇಕಾದಂತಹ ಸತ್ಕಾರ್ಯಗಳು ಬಹಳಷ್ಟುಂಟು ಅಂತ ಸೂಚನೆ ಮಾಡುವುದರ ಜೊತೆಯಲ್ಲಿ ಲೋಕಹಿತವನ್ನೇ ಬಯಸಿದಂತಹ ಋಷಿಮುನಿಗಳು ಪರಮ ದೈವವಂತವಾದಂತಹ ಛಾಪವನ್ನು ನನಗೆ ಅನುಗ್ರಹಿಸಿದರು. ಹಾಗೆಯೇ ದಕ್ಷಿಣಾಭಿಮುಖವಾಗಿ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರೇ ಸೂಚಿಸಿದಂತಹ ಪಂಚವಟಿ ಪ್ರದೇಶದ ಪರಿಚಯ ಈಗ ನನ್ನ ಅವಗಾಹನೆಗೆ ಬರ್ತಾ ಉಂಟು. ಪಂಚವೃಕ್ಷಗಳಿಂದ ಸಾಲಂಕೃತವಾದಂತಹ ಪ್ರದೇಶ ಇದು. ಅಷ್ಟೇ ಅಲ್ಲ, ಜುಳು ಜುಳು ಹರಿಯುತ್ತಿರುವಂತಹ ಜಲ ಸಂಪತ್ತು, ನಿರ್ಮಲವಾದಂತಹ ವಾತಾವರಣದ ಬಗ್ಗೆ ನೋಡ್ತಾ ಇದ್ರೆ ಸೂಚನೆಗೈದಂತಹ ಆ ಪಂಚವಟಿ ಪ್ರದೇಶ ಎನ್ನುವುದು ಇದೇ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಲಕ್ಷ್ಮಣ, ಇಲ್ಲಿಗೆ ಬಂದಾಗ ನಾನೊಂದು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ವನವಾಸದ ಈ ದೀರ್ಘವಾದಂತಹ ಅವಧಿಯಲ್ಲಿ ಎಲ್ಲಿಯೂ ನಮಗೆ ಬೇಕು ಎನ್ನುವ ಹಾಗೆ ನಾವು ಒಂದು ವಸತಿಯನ್ನು ನಿರ್ಮಾಣ ಮಾಡಿಕೊಂಡಂತಿಲ್ಲ. ಇಲ್ಲಿಯೇ ನಾವು ಕಾಲವನ್ನು ಕಳೆಯಬೇಕು ಅಂತಾದ್ರೆ ಆ ವಸತಿ ವ್ಯವಸ್ಥೆಯ ಕುರಿತು ನಾನು ಯೋಚನೆ ಮಾಡ್ತಾ ಇದ್ದೇನೆ. ಲಕ್ಷ್ಮಣ, ಇದಕ್ಕೆ ನಿನ್ನ ಅನಿಸಿಕೆ ಏನು? ನಮ್ಮಿಬ್ಬರ ದೇಹವೇರಿಯಾದ ಮನಸ್ಸು ಒಂದೇ ಎನ್ನುವುದು ಲೋಕಪ್ರತೀತಿಯಾಗಿದೆ. ಅಲ್ಲದೆ ಇಲ್ಲಿಯವರೆಗೆ ನಿನ್ನ ಮಾತನ್ನ ಎಂದೂ ಮೀರಿದವನಲ್ಲ. ಸರಿ, ನಿನ್ನಿಷ್ಟವೇ ನನ್ನಿಷ್ಟ. ಹಾಗೆಯೇ ನೀವು ಇರುವುದಕ್ಕೆ ಸಿದ್ಧಾಂತ ಆದ್ರೆ ಅತಿ ಶೀಘ್ರದಲ್ಲಿ ಕೆಲ ಮನೆಯನ್ನ ನಾನು ನಿರ್ಮಿಸಿದೆ. ನೀನಷ್ಟು ಮಾಡ್ತೀಯ ಅಂತ ಆದ್ರೆ ಅದರಲ್ಲಿ ನಾನೇ ಇದಕ್ಕೆ ಮನಸ್ಸು ಮಾಡ್ತೇನಂತೆ. ಆ ರೀತಿ ಸೀತೆ ಯಾರು ಅಂದ್ರೆ ಯಾರು? ಯಾರು? ಮಾನವರು. ಸೂರ್ಯವಂಶದವರು ಅಂಕಾನಗರದ ಮೇಲೆ ಅವನಿಂದ ಆ ಸ್ಥಾನವನ್ನ ಗಮನಿಸಿಕೊಳ್ಳುವುದಕ್ಕಾಗಿ ಕತ್ತನ್ನು ಹೂಡಿಸುತ್ತಾರೆ ಎನ್ನುವಂತಹ ವಿಚಾರವನ್ನ ತಿಳಿದಂತ ನಮ್ಮ ಅಗ್ರಜ ಈ ಖಂಡಕಾರಣಿಂದ ರಕ್ಷಣೆಗಾಗಿ ನಮ್ಮನ್ನು ಬಿಟ್ಟಿದ್ದಾರೆ. ಇತ್ತೀಚಿನ ಕೆಲವು ದಿವಸಗಳಲ್ಲಿ, ಕೆಲವು ವರ್ಷಗಳಿಂದ ಚಿತ್ರಕೂಟದಿಂದ ಬಂದರಂತೆ ಪಂಚವಟಿಯಲ್ಲಿ ನೆಲೆಸಿದ್ದಾರಂತೆ. ದಶರಥನ ಮಕ್ಕಳಂತೆ, ರಾಮ ಲಕ್ಷ್ಮಣರಂತೆ ನಮ್ಮವರ ಹನನಕ್ಕಾಗಿ ತೊಟ್ಟು ಈ ಪ್ರದೇಶವನ್ನ ಪ್ರವೇಶ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅಲ್ಲಿ ಕೇಳುತ್ತಾ ಇದ್ದೇನೆ. ಋಷಿಗಳು, ಋಷಿ ಪತ್ನಿಗಳು ಈ ವಿಚಾರವನ್ನ ಮನೆಯಲ್ಲಿ ನಿಂತು ತಮ್ಮೊಳಗೆ ಮಾತನಾಡ್ತಾ ಇದ್ದಾರೆ. ಹರಿಮಾದಿ ಅಷ್ಟಸಿದ್ಧಿಗಳನ್ನ ಪಡೆದಂತಹ ನಾವು ದಾನವರು ಮಾನವರು ಆಗ್ತೇವೆ.
ಋಷಿಗಳು ಆಗ್ತೇವೆ, ನಿಮ್ಮಂತವರನ್ನ ಒಲಿಸಿಕೊಳ್ಳುವುದಕ್ಕಾಗಿ ಸುಂದರ ಸ್ತ್ರೀಯರು ಆಗ್ತೇವೆ. ಅದು ನಮ್ಮ ದಾನವರ ಏಳಿಗಾಗಿ ಆಗಿ ದುಡಿಯುವವರು ನಾವು. ನಮ್ಮ ಅಣ್ಣನ ಯೋಗ್ಯತೆ ಏನು? ರಾಮಣೇಶ್ವರ ದೇವತೆಗಳನ್ನೇ ಬೆಳೆದು 3 ಲೋಕದಲ್ಲಿ ಅಜೇಯನಾಗಿ ಮೆರೆಯುತ್ತಾ ಇದ್ದಾನೆ. ಅವನಿಗೆ ಸಹಕಾರವಾಗಿ ನಾವು ಕೂಡ ಕೆಲಸದಲ್ಲಿ ತೊಡಗಿದವು. ನಿತ್ಯ ಕ್ರಮದಂತೆ ಈ ದಂಡಕಾರಣ್ಯದ ಸುತ್ತ ಪ್ರದೇಶವನ್ನ ಪರೀಕ್ಷಿಸುತ್ತಾ ಅವರ ಬಂದಿದ್ದರೆ ಸಿಡಿದು ಮುರಿದುಬಹುದು. ಯೋಗ್ಯರಾದವರೇ ಆಗಿದ್ದರೆ ನಮಗೆ ಬೇಕಾದ ಹಾಗೆ ನಾವು ಬಳಸಿಕೊಳ್ಳುವುದು. ಆದ್ದರಿಂದ ಅನುಮಾನವೇ ಇಲ್ಲ. ಪ್ರಕೃತಿ ಸಹಜವಾಗಿ ಇರಬೇಕೇ ಬೆಳೆಯಬೇಕಾದಂಥ ಈ ಪ್ರದೇಶವನ್ನು ನೋಡುವಾಗ ಮರದಲ್ಲಿ ಹಣ್ಣು ತುಂಬಿ ತುಳುಕಾಡಬೇಕಿತ್ತು. ಹಣ್ಣು ಕೊಯ್ದು ಹೋಗುವುದು ಎಲ್ಲನೇ ಮುರಿದು ಹಾಕಿದ್ದಾರೆ. ಗಿಡ ಮರ ಬಳ್ಳಿಗಳೆಲ್ಲ ಎಲ್ಲ ಬೆಳೆಯಾಗಿ ಬಿದ್ದಿದೆ. ಹಾಗಾದ್ರೆ ಈ ಕೃತ್ಯವನ್ನು ಮಾಡುವವರು ಮತ್ತೆ ಯಾರೋ ಅಲ್ಲ, ದಾನವರಂತ ನಾವು. ಹಣ್ಣು ಗಿಡ ತಿನ್ನುವರಲ್ಲ. ಹಾಗಾದ್ರೆ ಈ ಹಣ್ಣಿನ ಅಗತ್ಯ ಯಾರಿಗೆ? ಮಾನವರು. ಈ ಕಾನನಕ್ಕೆ ಮಾನವ ಪ್ರವೇಶ ಆಗಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಯಾರು ಯಾಕೆ ಬಂದಿದ್ದಾರೆ ಎನ್ನುವುದನ್ನಾಗಿ ಮನೆಯಲ್ಲಿ ಹೋಗಿ ನೋಡ್ತೇನೆ.